ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ನಥಿಂಗ್ ಫೋನ್ 1 ಬಗ್ಗೆ ಮಾತಾಡೋಣ. ಈ ಒಂದು ಫೋನು ತುಂಬ ಹೈಪ್ ಕ್ರಿಯೇಟ್ ಮಾಡಿದೆ. ಈ ವಿಡಿಯೋದಲ್ಲಿ ನಥಿಂಗ್ ಫೋನ್ 1 ಬಗ್ಗೆ, ಅದರ ಸ್ಪೆಸಿಫಿಕೇಷನ್ ಆಗಿರ್ಬೋದು, ಮತ್ತು ಫೋನ್ ತೊಗೊಳ್ಬೇಕಾ ಬೇಡವಾ ಅಥವಾ ನಿಜವಾಗ್ಲೂ ಹೈಪ್ ವರ್ತ್ ಇಟ್ ಇದೆಯೋ ಇಲ್ವೋ ಅಂತ ನೋಡೋಣ. ಇನ್ನು ನಥಿಂಗ್ ಫೋನ್ 1 ಬಗ್ಗೆ ಹೇಳೋದಾದರೆ, ಇದು ನಥಿಂಗ್ ಅವರ ಮೊದಲನೇ ಸ್ಮಾರ್ಟ್ಫೋನ್. ಅಂದರೆ ನಥಿಂಗ್ ಬ್ರ್ಯಾಂಡ್ ಲಾಂಚ್ ಮಾಡ್ತಾ ಇರೋವಂಥ ಮೊದಲನೇ ಸ್ಮಾರ್ಟ್ಫೋನ್. ಈ ಒಂದು ಸ್ಮಾರ್ಟ್ಫೋನು ಮಿಡ್ ರೇಂಜ್ ಸ್ಮಾರ್ಟ್ಫೋನಾಗಿ ಬರ್ತಾ ಇದೆ ಮಾರ್ಕೆಟಲ್ಲಿ. ಅಂದರೆ ಫ್ಲ್ಯಾಗ್ಶಿಪ್ಗಿನ್ನ ಒಂದು ಮಟ್ಟ ಕೆಳಗಡೆ. ಅಂದರೆ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಪ್ರೊಸೆಸರ್ ಒಳಗಿರೋದು ಸ್ವಲ್ಪ ಹಳೆ ಪ್ರೊಸೆಸರು ಮತ್ತು ಕಮ್ಮಿ, ಅಷ್ಟು ಪವರ್ಫುಲ್ ಇಲ್ಲ ಪ್ರೊಸೆಸರು. ನಥಿಂಗ್ ಫೋನ್ 1 ಫ್ರಂಟ್ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, ಫ್ರಂಟ್ ಡಿಸ್ಪ್ಲೇ 6.5 ಇಂಚ್ ಇದೆ. ಅಂದರೆ ಆಲ್ಮೋಸ್ಟ್ ಒಂದು ಐಫೋನ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಒಂಚೂರು ದೊಡ್ಡದಿರುತ್ತೆ ಅಷ್ಟೇ. AMOLED ಸ್ಕ್ರೀನ್ ಕೊಟ್ಟಿದ್ದಾರೆ ಮತ್ತು 120 Hz ಫಾಸ್ಟ್ ರಿಫ್ರೆಶ್ ರೇಟ್ ಕೂಡ ಇದೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ, ನಥಿಂಗ್ ಫೋನ್ 1ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 778G ಪ್ಲಸ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಅಂದರೆ ಇದೊಂದು ಮಿಡ್ ರೇಂಜ್ ಪ್ರೊಸೆಸರು, ತುಂಬ ಪವರ್ಫುಲ್ ಇಲ್ಲ. ಸ್ನ್ಯಾಪ್ಡ್ರ್ಯಾಗನ್ 870, 888 ಅಥವಾ 8 Gen 1 ಎಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಮ್ಮಿ ಪವರ್ಫುಲ್ ಪ್ರೊಸೆಸರು. ಸೊ ಗೇಮಿಂಗ್ ಎಲ್ಲ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಫೋನಲ್ಲಿ. ಅಂದರೆ ಒಂದು ಮೀಡಿಯಮ್ ಆಗಿ ನಾವು ಗೇಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಪರ್ಫಾರ್ಮೆನ್ಸ್ ಈ ಫೋನಿಂದ. ಇದೊಂದು ಸ್ವಲ್ಪ ಡಿಸಪಾಯಿಂಟಿಂಗ್. ಬಟ್ ಬೇರೆ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ, ಈ ಫೋನಲ್ಲಿ ತುಂಬ ಒಳ್ಳೆ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಅಂದರೆ ನಥಿಂಗ್ ಅವರು ಈ ಫೋನ್ನ ಡಿಸೈನ್ ಮಾಡಿರೋದು ಪವರ್ಫುಲ್ ಫೋನ್ ಆಗಿ ಅಲ್ಲ. ಈ ಫೋನಲ್ಲಿ ನಿಮಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರಬೇಕು ಅಂದ್ಬಿಟ್ಟು ಈ ಫೋನ್ನ ಲಾಂಚ್ ಮಾಡಿದ್ದಾರೆ. ಅಂದರೆ ಅವರು ತುಂಬ ಪವರ್ಫುಲ್ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 888 ಅಥವಾ 8 Gen +1 ಅಥವಾ 8 Gen 1 ಈ ಪ್ರೊಸೆಸರ್ ನಾವು ಯೂಸ್ ಮಾಡಿದರೆ ಕಾಸ್ಟ್ ತುಂಬ ಹೈ ಆಗ್ತಾಯಿತ್ತು. ನಾನು ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ನಾನು ಹೇಳ್ತೀನಿ ವಿಡಿಯೋ ಎಂಡಲ್ಲಿ, ಕಾಸ್ಟ್ ಬಗ್ಗೆನೂ ಹೇಳ್ತೀನಿ. ಸೊ ಈ ಫೋನಲ್ಲಿ ತುಂಬ ಅವರು ಯೂಸರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಗಮನ ಕೊಟ್ಟಿದ್ದಾರೆ ನಥಿಂಗ್ ಅವರು. ಯಾಕೆಂದರೆ ಇದು ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ರೇಂಜಲ್ಲಿ ಯಾವುದೇ ಫೋನಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಕ್ಕಲ್ಲ. ಈ ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ. ಇನ್ನು ನಾನು ಹೇಳಿದ್ನಲ್ಲ, ಈ ಫೋನಲ್ಲಿ ಇನ್ನೊಂದು ಒಳ್ಳೆಯ ವಿಚಾರ ಏನಂದರೆ, ನಿಮಗೆ 3D ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗ್ತಾ ಇದೆ. ಅಂದರೆ ಇನ್ ಡಿಸ್ಪ್ಲೇ ಅಲ್ಲ, ಇದು 3D ಫಿಂಗರ್ ಪ್ರಿಂಟ್ ಸ್ಕ್ಯಾನರ್. ತುಂಬ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ, ತುಂಬ ಫಾಸ್ಟ್ ಇರುತ್ತೆ ಇದು, ಬೇರೆ ಫೋನ್ಗಳ ಥರ ಇಲ್ಲ. ಮತ್ತು ಡಿಸೈನ್ ಕೂಡ ನೀವು ನೋಡ್ಬೋದು, ತುಂಬ ಯೂನೀಕ್ ಆಗಿದೆ ಈ ಡಿಸೈನು. ಅಂದರೆ ಬೇರೆ ಯಾವುದೇ ಫೋನ್ಗಿಂತ ತುಂಬ ಡಿಫ್ರೆಂಟ್ ಆಗಿದೆ ಈ ಡಿಸೈನು. ಈ ಥರ ಡಿಸೈನ್ ಮತ್ತು ಬೇರೆ ಸ್ಪೆಕ್ಸ್ ಬಗ್ಗೆ ತುಂಬ ಗಮನ ಕೊಟ್ಟು ಒಂದು ಒಳ್ಳೆ ಪ್ರೈಸ್ ರೇಂಜಲ್ಲಿ ಲಾಂಚ್ ಮಾಡಬೇಕು ಅಂತ ಸ್ನ್ಯಾಪ್ಡ್ರ್ಯಾಗನ್ 778G, ಅಂದರೆ 5G ಫೋನೇ ಇರುತ್ತೆ, 5G ಫೋನೇ, ಬಟ್ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ, ನಿಮಗೆ 4500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಬಟ್ ಒಂದು ಡಿಸಪಾಯಿಂಟಿಂಗ್ ಥಿಂಗ್ ಏನು ಅಂದರೆ, ನಿಮಗೆ ಚಾರ್ಜರ್ ಇನ್ ಬಾಕ್ಸ್ ಸಿಕ್ಕಲ್ಲ. ನೀವು ಚಾರ್ಜರ್ನ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಲೀಕ್ಸ್ ಪ್ರಕಾರ ಒಂದು 35 ಇಲ್ಲ 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಿಕ್ಕುತ್ತೆ ಅಂತ ಹೇಳಿದ್ದಾರೆ. ಸೊ ಬಟ್ ನಿಮಗೆ ಇನ್ ಬಾಕ್ಸಲ್ಲಿ ಅಥವಾ ಬಾಕ್ಸ್ ಒಳಗೆ ನಿಮಗೆ ಯಾವುದೇ ರೀತಿಯಾದ ಚಾರ್ಜರ್ ಸಿಕ್ಕಲ್ಲ. ಇದೊಂದು ಡಿಸಪಾಯಿಂಟಿಂಗ್ ಥಿಂಗು. ಇನ್ನು ವೇರಿಯಂಟ್ಸ್ ಬಗ್ಗೆ ಮಾತಾಡೋದ್ರೆ, ನಿಮಗೆ ಮೋಸ್ಟ್ಲಿ 3 ವೇರಿಯಂಟ್ ಸಿಗ್ಬೋದು. ಸೊ ಬೇಸ್ ವೇರಿಯಂಟ್ ಬಂದು ನಿಮಗೆ 8 + 128 ಸಿಗುತ್ತೆ, ಆಮೇಲೆ 8 256 ಸಿಗುತ್ತೆ, ಆಮೇಲೆ 12 256 ಕೂಡ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ 2 ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಫ್ರಂಟಲ್ಲಿ ಒಂದು ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬ್ಯಾಕ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಮೇನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತು ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ 16 MP ಇದೆ.
ಒಂದು ಒಳ್ಳೇದೇನೆಂದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾದಲ್ಲಿ ನೀವು ಮ್ಯಾಕ್ರೋ ಫೋಟೋಗಳು ಕೂಡ ತೆಗಿಬೋದು. ನಾನು ನಿಮಗೆ ಒಂದಷ್ಟು ಕ್ಯಾಮ್ರಾ ಸ್ಯಾಂಪಲ್ಸ್ ಕೂಡ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕಲರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬ ನ್ಯಾಚುರಲ್ ಕಲರ್ಸ್ ಇದೆ. ಇನ್ನು ಶಾರ್ಪ್ನೆಸ್ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು ಫೋಟೋದಲ್ಲಿ ಅದು ಕೂಡ ಇದೆ. ಸೊ ಕ್ಯಾಮ್ರಾನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಮೇನ್ ಸ್ಪೆಸಿಫಿಕೇಷನು. ಆದರೆ ಸ್ಪೆಷಲ್ ಫೀಚರ್ ಅಂದರೆ ಯಾಕೆ ನಥಿಂಗಿಗೆ ಇಷ್ಟೊಂದು ಹೈಪ್ ಸಿಕ್ಕಿದೆ, ಸ್ಪೆಷಲ್ ಫೀಚರ್ ಏನು ಅಂದರೆ ಮೇನ್ ಬಂದು ನಥಿಂಗ್ ಅವರ ಡಿಸೈನ್ ಲ್ಯಾಂಗ್ವೇಜು. ಅಂದರೆ ನಥಿಂಗ್ ಬರ್ಡ್ಸ್ ಬಂದಾಗೂ ಕೂಡ ತುಂಬ ಡಿಫ್ರೆಂಟಾಗಿ ತಂದಿದ್ರು. ನಥಿಂಗ್ ಬರ್ಡ್ಸು ಟ್ರಾನ್ಸ್ಪರೆಂಟ್ ಇತ್ತು, ಒಳಗೆ ನಾವು ಕಾಂಪೊನೆಂಟ್ಸ್ ಎಲ್ಲ ನೋಡ್ಬೋದಾಗಿತ್ತು. ಅದೇ ರೀತಿ ಈ ಫೋನಲ್ಲೂ ಅಷ್ಟೇ, ಬ್ಯಾಕ್ ನಿಮಗೆ ಗ್ಲಾಸೇ ಸಿಗುತ್ತೆ, ಆದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ. ಸೊ ನಿಮಗೆ ಒಳಗೆ ಚಾರ್ಜಿಂಗ್ ಕಾಯಿಲ್ ಆಗಿರ್ಬೋದು, ಕ್ಯಾಮ್ರಾ ಇದೆಲ್ಲ ಆಗಿರ್ಬೋದು ನಿಮಗೆ ಕಾಣಿಸುತ್ತೆ. ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿರೋದು ಒಂದು ಗಿಮಿಕ್ ಅಂತ ಹೇಳೋಕ್ಕೆ ಆಗಲ್ಲ, ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಅದೇನೆಂದರೆ ಹಿಂದೆಗಡೆ ಬ್ಲಿಂಕಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಹೇಗೆ ರಿಂಗ್ ಆಗ್ತಾ ಇರುತ್ತೆ ಅಂತ, ಹೇಗೆ ಬ್ಲಿಂಕ್ ಆಗ್ತಾ ಇದೆ ಅಂತ. ಈ ಒಂದು ಫೀಚರ್, ಈ ಲೈಟ್ಸ್ ಕೊಟ್ಟಿರೋದು ಮೇನ್ ರೀಸನ್ ಎಂತಕ್ಕೆ ಅಂದರೆ ಸ್ವಲ್ಪ ಗಿಮಿಕ್ ಅನಿಸಿದ್ರು ತುಂಬ ಜನಕ್ಕೆ ಇದರಿಂದ ಸ್ವಲ್ಪ ಯೂಸ್ಫುಲ್ ಕೂಡ ಇದೆ. ಅದೇನೆಂದರೆ ಯಾವಾಗಾದ್ರೂ ನೋಟಿಫಿಕೇಷನ್ ಬಂದಾಗ ಲೈಟ್ ಬ್ಲಿಂಕ್ ಆಗುತ್ತೆ, ರಿಂಗ್ ಆದಾಗೂ ಬ್ಲಿಂಕ್ ಆಗುತ್ತೆ, ರಿಂಗ್ ಟೋನ್ ಪ್ರಕಾರ ಬ್ಲಿಂಕ್ ಆಗುತ್ತೆ. ಮತ್ತು ನೀವು ಚಾರ್ಜಿಂಗ್ ಮಾಡಿದಾಗೂ ಅಲ್ಲೊಂದು ನಿಮಗೆ ಎಷ್ಟು ಚಾರ್ಜ್ ಆಗಿದೆ ಅಥವಾ ನಿಮ್ಮ ಬ್ಯಾಟ್ರಿಲಿ ಎಷ್ಟು ಲೈಫ್ ಇದೆ ಅಂತ ಕೂಡ ತೋರಿಸುತ್ತೆ. ಸೊ ಸ್ವಲ್ಪ ಯೂಸ್ಫುಲ್ ಇದೆ, ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ನನಗೂ ಇಷ್ಟ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು ಡಿಸೈನ್. ಸೊ ಮೇನ್ ನೀವು ಈ ಫೋನ್ನ ಒಂದು ಒಳ್ಳೆ ಮಿಡ್ ರೇಂಜರ್ ಫೋನ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಒಂದು 30,000 to 35,000, 30,000-35,000 ರೇಂಜಲ್ಲೇ ಬರುತ್ತೆ ಫೋನು, ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ. ಸೊ ಆ ರೇಂಜಲ್ಲಿ ನೀವು ಬೇರೆ ಫೋನ್ ನೋಡೋದಾದರೆ ಎಲ್ಲ ಫೋನು ನಿಮಗೆ ಒಂದು ಫೋನಲ್ಲಿ ತುಂಬ ಪವರ್ಫುಲ್ ಪ್ರೊಸೆಸರ್ ಸಿಗ್ಬೋದು, ಇಲ್ಲ ಯಾವುದೋ ಒಂದು ಫೋನಲ್ಲಿ ಒಳ್ಳೆ ಕ್ಯಾಮ್ರಾ ಇರ್ಬೋದು. ಬಟ್ ಇಷ್ಟು ಚೆನ್ನಾಗೆ ಇಷ್ಟು ಡಿಫ್ರೆಂಟಾಗೆ ಕಾಣಿಸುವಂಥ ಫೋನ್ ನಿಮಗೆ ಸಿಕ್ಕಲ್ಲ. ಸೊ ಬೇರೆ ಫೋನ್ಗೆ ಕಂಪೇರ್ ಮಾಡಿದ್ರೆ ಈ ಫೋನು ತುಂಬ ಆಲ್ರೌಂಡರ್ ಆಗಿದೆ. ಡಿಸ್ಪ್ಲೇ ಚೆನ್ನಾಗಿದೆ, ನಿಮಗೆ ಫೀಚರ್ಸ್ ಕೂಡ ಇದೆ, ಡಿಸೈನ್ ಯೂನಿಕ್ ಆಗಿದೆ, ಕ್ಯಾಮ್ರಾ ಕೂಡ ನಿಮಗೆ ಹಾರ್ಡ್ವೇರ್ ಚೆನ್ನಾಗಿದೆ ಕ್ಯಾಮ್ರಾ. ಮತ್ತು ನಥಿಂಗ್ ಅವರೇ ಬಿಟ್ಟಂಥ ಫೋಟೋದಲ್ಲಿ ನೀವು ನೋಡಿದ್ರೆ ಕ್ಯಾಮ್ರಾದಿಂದ ತೆಗೆದಂಥ ಫೋಟೋಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಆಲ್ರೌಂಡರ್ ಆಗಿ ಈ ಫೋನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ನನ್ನ ಒಪಿನಿಯನ್ ಏನಂದರೆ ಈ ಫೋನ್ ಬಂದು ಒಂದು ಮಿಡ್ ರೇಂಜ್ ಆಲ್ರೌಂಡರ್. ಸೊ ಡೆಫಿನೆಟ್ಲಿ ನೀವು ಈ ಫೋನ್ ತೊಗೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ತೊಗೊಬೋದು. ಬಟ್ ಒಂದು ಏನಂದರೆ ಮೋಸ್ಟ್ಲಿ ಈ ಫೋನ್ ನಿಮಗೆ ಲಾಂಚ್ ಆಗಿ ಒಂದು 2 to 3 months ನಿಮಗೆ ಸ್ಟಾಕಲ್ಲಿ ಇರಲ್ಲ ಅಂತ ಅನಿಸುತ್ತೆ. ಸೊ ಮೇ ಬಿ ಅದಾದಮೇಲೆ ರಿವ್ಯೂ ಕೂಡ ಬರುತ್ತೆ, ಆ ರಿವ್ಯೂಗಳು ಕೂಡ ನೀವು ನೋಡಿ ಡಿಸೈಡ್ ಮಾಡಿ ಈ ಫೋನ್ನ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಫೋನು, ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಡೆಫಿನೆಟ್ಲಿ ನನಗೆ ಚಾನ್ಸ್ ಸಿಕ್ಕಿದ್ರೆ ಈ ಫೋನ್ ತೊಗೊಳ್ತೀನಿ. ಸೊ ತೊಗೊಂಡು ಆದರೆ ಈ ಚಾನಲ್ ಮೇಲೆ ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.